ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ನಡೆದಂತಹ ಸಿಟೆಟ್ ಪರೀಕ್ಷೆಯ ಸಮಾಜ ವಿಜ್ಞಾನದ ಒಂದು ಸಂಭವನೀಯ ಕೀ ಉತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಇವತ್ತು ಬರೆದವರಿಗೆ ಇದು ಕೀ ಉತ್ತರಗಳಾಗುತ್ತೆ ಆ್ಯಂಡ್ ನಾಳೆ ಎಕ್ಸಾಮ್ನ ಬರೆಯೋರಿಗೆ ಇದು ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಆಗುತ್ತೆ. ಸೊ ನೋಡೋಣ ಯಾವ ರೀತಿಯಾಗಿ ಸಿಟೆಟ್ ಎಕ್ಸಾಮ್ನ ಒಂದು ಸೋಷಿಯಲ್ ಸ್ಟಡೀಸ್ ಕ್ವೆಶನ್ ಪೇಪರ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಅಂದರೆ ಭಾರತೀಯ ಸಂವಿಧಾನದ ಪ್ರಸ್ತಾವಿಕೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸೇರಿಲ್ಲ ಅಂತ. ಆಪ್ಷನ್ 1 ಫ್ರೀಡಮ್, ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಫ್ರೀಡಮ್ ಅನ್ನೋದು ಆನ್ಸರ್ ಆಗುತ್ತೆ. ಭಾರತೀಯ ಸಂವಿಧಾನದ ಪ್ರಸ್ತಾವಿಕೆಯಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತೆ ಬಾಂಧವ್ಯ ಅನ್ನುವಂತಹ ಮೌಲ್ಯಗಳನ್ನ ಉಲ್ಲೇಖಿಸಲಾಗಿದೆ. ಫ್ರೀಡಮ್ ಅನ್ನುವಂತಹ ಒಂದು ಪದವನ್ನು ಪ್ರಸ್ತಾವಿಕೆಯಲ್ಲಿ ಬಳಸಿಲ್ಲ, ಅದರ ಬದಲು ಲಿಬರ್ಟಿ ಅನ್ನುವಂತಹ ಒಂದು ಪದವನ್ನು ಬಳಸಿದ್ದಾರೆ. ಹಾಗಾಗಿ ಆಪ್ಷನ್ 1 ಫ್ರೀಡಮ್ ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಸಿಚುವೇಶನ್ ವೇರ್ ಅ ಪರ್ಸನ್ ಡಸ್ ನಾಟ್ ಹ್ಯಾವ್ ರಿಸೋರ್ಸಸ್ ಆ್ಯಂಡ್ ಆಪರ್ಚುನಿಟೀಸ್ ದ್ಯಾಟ್ ಆರ್ ಅವೈಲೇಬಲ್ ಟು ಅದರ್ ಪರ್ಸನ್ಸ್ ಇನ್ ನೋನ್ ಆಸ್ ಡ್ಯಾಶ್ ಅಂತ ಇದೆ. ಒಬ್ಬ ವ್ಯಕ್ತಿ ಇತರರಿಗೆ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಅವಕಾಶಗಳು ಲಭ್ಯವಿಲ್ಲದ ಪರಿಸ್ಥಿತಿಯನ್ನು ಏನಂತ ಹೇಳಿ ಕರೀತಾರೆ ಅಂತ. ಮೊದಲನೇದು ಡಿಫರೆನ್ಸ್, ಎರಡನೇದು ಆಥರ್ನೆಸ್, ಮೂರನೇದು ಡೈವರ್ಸಿಟಿ, ಆಪ್ಷನ್ 4 ಇನ್ ಈಕ್ವಾಲಿಟಿ ಅಂತ ಇದೆ. ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 4 ಇನ್ ಈಕ್ವಾಲಿಟಿಯನ್ನು ಆನ್ಸರ್ ಅಂತ ಹೇಳ್ಬೋದು. ಯಾವಾಗ ಒಬ್ಬ ವ್ಯಕ್ತಿಗೆ ಬೇರೆಯವ್ರ ಥರ ಸಮಾನ ಅವಕಾಶಗಳು, ಸಂಪನ್ಮೂಲಗಳು ಸಿಕ್ಕೋದಿಲ್ವೋ ಅದನ್ನು ಇನ್ಈಕ್ವಾಲಿಟಿ ಅಂತ ಹೇಳಿ ಕರೀತಾರೆ. ಸೊ ಇದು ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಅಸಮಾನತೆಯ ರೂಪದಲ್ಲಿ ಕಾಣಿಸ್ಕೊಳ್ಬಹುದು. ಸೊ ಡಿಫ್ರೆನ್ಸ್ ಅಥವಾ ಡೈವರ್ಸಿಟಿ ಅಂತಂದ್ರೆ ವೈವಿಧ್ಯತೆ ಆಗುತ್ತೆ, ಆದರೆ ಇದು ಅಸಮಾನತೆಯ ಅರ್ಥವನ್ನು ಕೊಡೋದಿಲ್ಲ. ಹಾಗಾಗಿ ಆಪ್ಷನ್ ಏನು ಇನ್ಈಕ್ವಾಲಿಟಿ ಅನ್ನೋದು ಆನ್ಸರ್ ಆಗುತ್ತೆ. ಓಕೆನಾ, 4ನೇ ಆಪ್ಷನ್ನು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 3ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಆರ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡೆಮೋಕ್ರೆಟಿಕ್ ಗವರ್ನಮೆಂಟ್ ಅಂತ ಇದೆ. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಪ್ರಜಾಪ್ರಭುತ್ವ ಸರ್ಕಾರದ ಲಕ್ಷಣ ಅಲ್ಲ ಅನ್ನೋದು. ಸೊ ನಾನು ಪದೇ ಆಪ್ಷನ್ಸ್ನ ಓದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಆಪ್ಷನ್ 4 ಓನ್ಲಿ ಬಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಓನ್ಲಿ ಬಿ ಅನ್ನೋದ್ರಿಂದ ಎಕ್ಸ್ಪ್ಲೇನ್ ಆ್ಯಂಡ್ ಡಿಫೆಂಡ್ ಇಟ್ಸ್ ಆಕ್ಷನ್ಸ್ ಟು ದ ಪೀಪಲ್, ತನ್ನ ಕಾರ್ಯಗಳನ್ನು ಜನರಿಗೆ ವಿವರಿಸಿ ಸಮರ್ಥಿಸಿಕೊಳ್ಳೋದು ಅನ್ನೋದು ಆನ್ಸರ್ ಆಗುತ್ತೆ. ಸೊ ಪ್ರಜಾಪ್ರಭುತ್ವದಲ್ಲಿ ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ನಿರ್ಧಾರಗಳಲ್ಲಿ ಭಾಗವಹಿಸ್ತಾರೆ. ಸೊ ಸರ್ಕಾರ ತನ್ನ ಒಂದು ಕಾರ್ಯಗಳನ್ನ ಜನರಿಗೆ ವಿವರಿಸಿ ಸಮರ್ಥಿಸಿಕೊಳ್ಬೇಕು. ಆದರೆ ಪ್ರಧಾನಮಂತ್ರಿಗೆ ನಿರಂಕುಶ ಅಧಿಕಾರ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಲಕ್ಷಣ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ನಾನು ಆಪ್ಷನ್ ಸಿ ನ ಹೇಳಿದೆ, ಎಕ್ಸ್ಪ್ಲೇನ್ ಅಂಡ್ ಡಿಫೆಂಡ್ ಇಟ್ಸ್ ಆಕ್ಷನ್ಸ್ ಟು ದ ಪೀಪಲ್ ಅಂತ. ಸೊ ಆಪ್ಷನ್ ಬಿ ಅಂತ ಬಂದಾಗ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಅಬ್ಸಲ್ಯೂಟ್ ಪವರ್ ಅನ್ನೋದು ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್ ಡಸ್ ನಾಟ್ ಕಮ್ ಅಂಡರ್ ದ ಜುರಿಡಿಕ್ಷನ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್. ಕೆಳಗಿನವುಗಳಲ್ಲಿ ಯಾವ ಕಾರ್ಯ ನಗರ ಪಾಲಿಕೆಗಳ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದು. ಮೇಂಟೈನಿಂಗ್ ಲಾ ಆ್ಯಂಡ್ ಆರ್ಡರ್, ಡೆವಲಪಿಂಗ್ ಪಾರ್ಕ್, ಎಜುಕೇಷನ್, ಮೇಕಿಂಗ್ ಲಾ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ 4 ಮೇಕಿಂಗ್ ಲಾ. ಸೊ ನಗರ ಪಾಲಿಕೆಗಳು ಸ್ಥಳೀಯ ಆಡಳಿತಕ್ಕೆ ಸಂಬಂಧಿಸಿದ ಕೆಲಸಗಳನ್ನ ಮಾಡುತ್ತೆ. ಸೊ ಉದ್ಯಾನವನಗಳ ಅಭಿವೃದ್ಧಿ, ಶಿಕ್ಷಣ, ಸ್ವಚ್ಛತೆ, ನೀರು, ಬೆಳಕು ಈ ಥರದ್ದು. ಆದರೆ ಕಾನೂನು ರಚನೆ ಅಥವಾ ಮೇಕಿಂಗ್ ಲಾಸ್ ಅನ್ನೋದು ರಾಜ್ಯ ವಿಧಾನಸಭೆ ಅಥವಾ ಸಂಸತ್ತಿನ ಅಧಿಕಾರ. ಹಾಗಾಗಿ ಆಪ್ಷನ್ 4 ಮೇಕಿಂಗ್ ಲಾಸ್ ಆನ್ಸರ್ ಆಗುತ್ತೆ. ಅಂಡ್ ನೆಕ್ಸ್ಟ್ 5ನೇದು, ವಿಚ್ ಆಫ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಇನ್ ಕಾಂಟೆಕ್ಸ್ಟ್ ಆಫ್ ಮಾರ್ಕೆಟ್ ಚೇಂಜ್ ಇನ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಮಾರ್ಕೆಟ್ ಸರಪಳಿಯ ಸರಿಯಾದ ಕ್ರಮ ಯಾವುದು ಅನ್ನೋದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ನೋಡಿಲಿ. ಪ್ರೊಡ್ಯೂಸರ್, ಹೋಲ್ಸೇಲರ್, ರಿಟೇಲರ್, ಕನ್ಸ್ಯೂಮರ್ ಅಂತ. ಸೊ ಮಾರ್ಕೆಟ್ ಸರಪಳಿನಲ್ಲಿ ಉತ್ಪಾದಕನು ವಸ್ತುಗಳನ್ನು ತಯಾರಿಸ್ತಾನೆ, ಅವು ಮೊದಲು ಮಾರಾಟಗಾರರ ಹತ್ರ ಹೋಗುತ್ತೆ, ಆನಂತರ ಚಿಲ್ಲರೆ ವ್ಯಾಪಾರಿಗಳು, ರಿಟೇಲರ್ ಹತ್ರ ಹೋಗುತ್ತೆ, ಆ ಮೂಲಕ ಗ್ರಾಹಕರಿಗೆ ತಲುಪುವಂಥದ್ದು. ಸೊ ಹಾಗಾಗಿ ಸರಿಯಾದ ಕ್ರಮ ಪ್ರೊಡ್ಯೂಸರ್, ಹೋಲ್ಸೇಲರ್, ರಿಟೇಲರ್, ಕನ್ಸ್ಯೂಮರ್ ಅನ್ನೋದು. ಸೊ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇನ್ ರೆಫರೆನ್ಸ್ ಟು ಅಗ್ರಿಕಲ್ಚರಲ್ ಲೇಬರ್ಸ್ ಅಂತ. ಸೊ ಕೃಷಿ ಕಾರ್ಮಿಕರ ಕುರಿತ ಹೇಳಿಕೆ. ಮೊದಲನೇದು ಅಸರ್ಷನ್ ಏನು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಎ, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಇನ್ ರೂರಲ್ ಏರಿಯಾಸ್ ಕ್ಯಾನ್ ಡಿಕ್ರೀಸ್ ಮೈಗ್ರೇಷನ್ ಫ್ರಮ್ ರೂರಲ್ ಟು ಅರ್ಬನ್ ಏರಿಯಾಸ್. ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಭರವಸೆ ಕಾರ್ಯಕ್ರಮಗಳು ಗ್ರಾಮದಿಂದ ನಗರಕ್ಕೆ ನಡೆಯುವ ವಲಸೆ ಕಡಿಮೆ ಮಾಡಬಹುದು ಅನ್ನೋದು.
ಆ್ಯಂಡ್ ಎರಡನೇದು, ಒನ್ ಆಫ್ ದ ಮೇನ್ ರೀಸನ್ ಆಫ್ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಹ್ಯಾಸ್ ಬೀನ್ ದ ಹೈ ಇನ್ಕಮ್ ಜಾಬ್ಸ್ ಅವೈಲೇಬಲ್ ಇನ್ ಅರ್ಬನ್ ಏರಿಯಾಸ್. ಅಂದರೆ ಗ್ರಾಮದಿಂದ ನಗರಕ್ಕೆ ವಲಸೆ ನಡೆಯುವಂತಹ ಪ್ರಮುಖ ಕಾರಣ ಅಂತ ಬಂದಾಗ ನಗರ ಪ್ರದೇಶಗಳಲ್ಲಿ ಲಭ್ಯವಿರುವ ಹೆಚ್ಚಿನ ಆದಾಯದ ಉದ್ಯೋಗಗಳು ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 2 ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ, ಬಟ್ ಬಿ ಇಸ್ ನಾಟ್ ದ ರೀಸನ್ ಫಾರ್ ಎ ಅಂತ. ಸೊ ಎರಡೂ ಹೇಳಿಕೆಗಳು ಕೂಡ ಕರೆಕ್ಟು. ಉದ್ಯೋಗ ಭರವಸೆ ನೀಡುವಂತಹ ಯೋಜನೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸದ ಅವಕಾಶಗಳನ್ನ ಪ್ರೊವೈಡ್ ಮಾಡುತ್ತೆ, ಇದರಿಂದ ವಲಸೆ ಕಡಿಮೆ ಆಗುತ್ತೆ. ಆದರೆ ಇದರ ಕಾರಣ ಏನು ಕೊಟ್ಟಿದ್ದಾರೆ, ನಗರಗಳಲ್ಲಿ ಹೆಚ್ಚಿನ ಆದಾಯದ ಉದ್ಯೋಗಗಳಿರುವುದು ಅಲ್ಲ. ಸೊ ಅದು ಬೇರೆ ಕಾರಣ. ಹಾಗಾಗಿ ಆಪ್ಷನ್ 2 ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇದು ಬಂದ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಆಗಿರುತ್ತೆ. ಸೊ ಸರಿಯಾಗಿರುವಂತಹ ಒಂದು ಆನ್ಸರ್ನ ನಾನು ಹೇಳಿಬಿಡ್ತೀನಿ. ಆಪ್ಷನ್ 3 ಕರೆಕ್ಟ್ ಆಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಾಟ್ ಡಸ್ ಡಬಲ್ ಬರ್ಡನ್ ರೆಫರ್ ಟು ಅಂತ ಕೇಳಿದ್ದಾರೆ. ಎಷ್ಟನೇ ಕ್ವೆಶನ್ ಅದು? 38ನೇ ಒಂದು ಪ್ರಶ್ನೆ. ಅಂದರೆ ದ್ವಿತೀಯ ಭಾರ ಅಂದರೆ ಏನು ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 1 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ವುಮೆನ್ ಡೂಯಿಂಗ್ ಹೌಸ್ ಹೋಲ್ಡ್ ಚೋರ್ಸ್ ಆ್ಯಂಡ್ ವರ್ಕಿಂಗ್ ಔಟ್ಸೈಡ್ ದ ಹೋಮ್ ಟು ಅಂತ. ಅಂದರೆ ಮಹಿಳೆಯರು ಮನೆಯ ಕೆಲಸಗಳನ್ನು ಮಾಡಿ ಮನೆಯ ಹೊರಗಡೆನೂ ಕೆಲಸ ಮಾಡುವಂಥದ್ದು. ಸೊ ಮಹಿಳೆಯರು ಮನೆ ಕೆಲಸಗಳನ್ನ ನಿರ್ವಹಿಸೋದ್ರ ಜೊತೆಗೆ ಹೊರಗಡೆನೂ ಕೂಡ ಉದ್ಯೋಗ ಮಾಡಬೇಕಾಗುತ್ತೆ. ಇದನ್ನು ಡಬಲ್ ಬರ್ಡನ್ ಅಂತ ಹೇಳಿ ಕರೀತಾರೆ ಅನ್ನೋದು. ಸೊ ನೆಕ್ಸ್ಟ್ ಮುಂದಿನ ಕ್ವೆಶನ್ ನೋಡಿ ಇಲ್ಲಿ, the dash protect citizens against the arbitrary and absolute exercise of power by the state ಅಂತ ಕೇಳಿದ್ದಾರೆ. ಅಂದರೆ ರಾಜ್ಯವು ತನ್ನ ಅಧಿಕಾರವನ್ನು ನಿಯಂತ್ರಣವಿಲ್ಲದೆ ಬಳಸಿದಾಗ ನಾಗರಿಕರನ್ನ ರಕ್ಷಿಸೋದು ಡ್ಯಾಶ್ ಅಂತ. ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಪೊಲಿಟಿಕಲ್ ರೈಟ್ಸ್, ಹ್ಯೂಮನ್ ರೈಟ್ಸ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ 1 ಫಂಡಮೆಂಟಲ್ ರೈಟ್ಸ್. ಅಂದರೆ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳು ನಾಗರಿಕರನ್ನ ರಾಜ್ಯದ ನಿರಂಕುಶ ಅಧಿಕಾರದಿಂದ ರಕ್ಷಣೆ ಮಾಡುತ್ತೆ. ಹಾಗಾಗಿ ಆಪ್ಷನ್ 1 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ಸ್ ವೈಲೇಟ್ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ. ಭಾರತೀಯ ಸಂವಿಧಾನದ 21ನೇ ವಿಧಿಯನ್ನು ಉಲ್ಲಂಘಿಸುವ ಕ್ರಿಯೆಗಳು ಯಾವ್ಯಾವುದು ಅಂತ. ಸೊ ಇದಕ್ಕೆ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. 40ನೇ ಪ್ರಶ್ನೆಗೆ ಆಪ್ಷನ್ 1 ನೋಡಿ, ಓನ್ಲಿ ಎ ಆ್ಯಂಡ್ ಸಿ ಅಂತ. ಎ ಏನು ಕೊಟ್ಟಿದ್ದಾರೆ, ಸ್ಯಾನಿಟೇಷನ್ ಸ್ಟಾಫ್ ನಾಟ್ ಗೆಟಿಂಗ್ ಮಿನಿಮಮ್ ವೇಜಸ್ ಫಿಕ್ಸ್ಡ್ ಬೈ ದ ಗವರ್ನಮೆಂಟ್. ಆ್ಯಂಡ್ ಸಿ ಬಂದುಬಿಟ್ಟು ಟೆಕ್ಸ್ಟೈಲ್ ಕಂಪನಿ ಕಾಂಟಮಿನೇಟಿಂಗ್ ದ ಗ್ರೌಂಡ್ ವಾಟರ್ ವಿಚ್ ಈಸ್ ಅ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅಂತ. ಅಂದರೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನವನ್ನು ಸ್ಯಾನಿಟೇಷನ್ ಸಿಬ್ಬಂದಿಗೆ ನೀಡದೇ ಇರುವಂಥದ್ದು. ಆ್ಯಂಡ್ ವಸ್ತ್ರ ಕಂಪನಿಯು ಕುಡಿಯುವ ನೀರಿನ ಮೂಲವಾದ ಭೂಗರ್ಭ ಜಲವನ್ನು ಮಾಲಿನ್ಯಗೊಳಿಸುವುದು. ಇದು ಎರಡು ಕೂಡ ಅಂದರೆ ಇದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಕನಿಷ್ಠ ವೇತನ ನೀಡದೇ ಇರೋದು ಕಾರ್ಮಿಕರ ಜೀವನ ಮಟ್ಟವನ್ನು ಹಾನಿಗೊಳಿಸುತ್ತೆ. ಸೊ ಕುಡಿಯುವ ನೀರಿನ ಮೂಲವನ್ನು ಮಾಲಿನ್ಯಗೊಳಿಸೋದು ಜನರ ಆರೋಗ್ಯ ಮತ್ತು ಜೀವನದ ಒಂದು ಹಕ್ಕಿಗೆ ಧಕ್ಕೆ ಆಗುತ್ತೆ. ಸೊ ಆರ್ಟಿಕಲ್ 21 ನಾಗರಿಕರ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳನ್ನ ರಕ್ಷಣೆ ಮಾಡುತ್ತೆ. ಹಾಗಾಗಿ ಆಪ್ಷನ್ 1 ಓನ್ಲಿ ಎ ಆ್ಯಂಡ್ ಸಿ ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಓಕೆ. ನೆಕ್ಸ್ಟು 41ನೇ ಪ್ರಶ್ನೆ ನೋಡಿ ಇಲ್ಲಿ, ಇದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಮೊದಲನೇ ಸ್ಟೇಟ್ಮೆಂಟ್, if an FIR has been registered for a cognizable offence, the police can detain any relative of the accused for 24 hours. ಎರಡನೇ ಸ್ಟೇಟ್ಮೆಂಟ್, the police investigation includes collecting different kinds of evidence ಅಂತಂದರೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಮೊದಲನೇ ಸ್ಟೇಟ್ಮೆಂಟು, ಗಂಭೀರ ಅಪರಾಧಕ್ಕೆ FIR ದಾಖಲೆ ಆಗಿದ್ರೆ ಪೊಲೀಸರು ಆರೋಪಿ ಸಂಬಂಧಿಕರನ್ನ 24 ಗಂಟೆಗಳ ಕಾಲ ಬಂಧನದಲ್ಲಿ ಇಡ್ಬೋದು. ಆ್ಯಂಡ್ ಬಿ ಸ್ಟೇಟ್ಮೆಂಟು, ಪೊಲೀಸ್ ತನಿಖೆಯಲ್ಲಿ ವಿವಿಧ ರೀತಿಯ ಸಾಕ್ಷ್ಯಗಳನ್ನ ಸಂಗ್ರಹಿಸುವುದು ಕೂಡ ಸೇರಿದೆ ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ 4, ಎ ಇಸ್ ಫಾಲ್ಸ್, ಬಟ್ ಬಿ ಇಸ್ ಟ್ರೂ ಅನ್ನೋದು. ಅಂದರೆ ಎ ಸ್ಟೇಟ್ಮೆಂಟು ರಾಂಗ್ ಆಗಿದೆ, ಬಿ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ ಅನ್ನೋದು. ಸೊ ಇಲ್ಲಿ ಪೊಲೀಸರು ಆರೋಪಿ ಸಂಬಂಧಿಕರನ್ನ ಬಂಧಿಸೋದಕ್ಕೆ ಯಾವುದೇ ಅಧಿಕಾರ ಇರೋದಿಲ್ಲ ಅವರಿಗೆ. ಆದರೆ ತನಿಖೆಯ ಭಾಗವಾಗಿ ಸಾಕ್ಷ್ಯಗಳನ್ನ ಸಂಗ್ರಹಿಸುವುದು ಅವರ ಒಂದು ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಓಕೆ. ನೆಕ್ಸ್ಟ್, which of the following could be an appropriate way to counter the marginalization ಆದಿವಾಸಸ್ ಅಂತ ಕೇಳಿದ್ದಾರೆ. ಅಂದರೆ ಆದಿವಾಸಿಗಳ ಅಲ್ಪೀಕರಣವನ್ನು ತಡೆಗಟ್ಟೋದಕ್ಕೆ ಸೂಕ್ತ ಮಾರ್ಗ ಯಾವುದು ಅನ್ನೋದು. ಸೊ ನಾನು ಆಪ್ಷನ್ ಓದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಆಪ್ಷನ್ 2 ನೋಡಿಲಿ, ಟೀಚ್ ದೇರ್ ಹಿಸ್ಟ್ರಿ ಇನ್ ಸ್ಕೂಲ್ಸ್ ಅಂತ. ಅಂದರೆ ಅವರ ಇತಿಹಾಸವನ್ನು ಶಾಲೆಗಳಲ್ಲಿ ಬೋಧಿಸೋದು ಅಂತ. ಆದಿವಾಸಿಗಳ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಶಾಲೆಗಳಲ್ಲಿ ಬೋಧಿಸೋದ್ರಿಂದ ಸೊಸೈಟಿಯಲ್ಲಿ ಅವರ ಒಂದು ಸ್ಥಾನಮಾನ ಹೆಚ್ಚುತ್ತೆ ಮತ್ತು ಅಲ್ಪೀಕರಣ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದು. ಸೊ ಹಾಗಾಗಿ ಆಪ್ಷನ್ 2 ಆನ್ಸರ್ ಆಗುತ್ತೆ. ಮುಂದಿನ ಕ್ವೆಶನ್ 43ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಕಮ್ಯುನಿಟೀಸ್ has or have been provided constitutional safeguards
ಎನಾಕ್ಟಿಂಗ್ ದ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಇನ್ 1989 ಅಂತ. ಅಂದರೆ 1989ರಲ್ಲಿ ಜಾರಿಗೆ ತಂದ ಅತ್ಯಾಚಾರ ತಡೆ ಕಾಯ್ದೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಸಂವಿಧಾನಿಕ ರಕ್ಷಣೆಯನ್ನು ಪಡೆದ ಸಮುದಾಯಗಳು ಯಾವ್ಯಾವುದು ಅಂತ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಇದಕ್ಕೆ ಕೊಟ್ಟಿದ್ದಾರೆ: ಅಲ್ಪಸಂಖ್ಯಾತರು, ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ 1 ನೋಡಿ ಇಲ್ಲಿ ಓನ್ಲಿ ಸಿ ಅಂಡ್ ಡಿ ಅಂತಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್, SC ST ಅಂತ ಹೇಳ್ತೀವಲ್ವಾ. ಸೊ ಈ ರೀತಿಯಂತಹ ಸಮುದಾಯಗಳು. ಈ ಕಾಯ್ದೆ ಏನಿದೆ ವಿಶೇಷವಾಗಿ SC ST ಜನಾಂಗ ಸಮುದಾಯಗಳನ್ನ ರಕ್ಷಣೆ ಮಾಡೋದಕ್ಕೆ ಜಾರಿಗೆ ತಂದಿರೋವಂಥದ್ದು. ಸೊ ಹಾಗಾಗಿ ಆಪ್ಷನ್ ಏನು 1 ಸರಿಯಾಗಿರ್ತಕ್ಕಂಥ ಉತ್ತರ ಓನ್ಲಿ ಸಿ ಅಂಡ್ ಡಿ ಅನ್ನೋದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ 44ನೇ ಪ್ರಶ್ನೆ: ದ ಬೌಂಡ್ರೀಸ್ ಆಫ್ ಡಿಸಿಪ್ಲಿನ್ಸ್ ದಟ್ ಮೇಕ್ ಅಪ್ ದ ಸೋಷಿಯಲ್ ಸೈನ್ಸ್ ನೀಡ್ ಟು ಬಿ ಓಪನ್ಡ್ ಅಪ್ ಅಂಡ್ ಪ್ಲೂರಾಲಿಟಿ ಆಫ್ ಅಪ್ರೋಚಸ್ ಮೇ ಬಿ ಅಪ್ಲೈ ಟು ಅಂಡರ್ಸ್ಟ್ಯಾಂಡ್ ಅ ಗಿವನ್ ಫೆನೋಮಿನನ್. ವಾಟ್ ಇಸ್ ದಿಸ್ ಅಪ್ರೋಚ್ ಕಾಲ್ಡ್ ಅಂತ. ಅಂದರೆ ಸಾಮಾಜಿಕ ವಿಜ್ಞಾನವನ್ನು ರೂಪಿಸುವ ವಿಷಯಗಳ ಗಡಿಯನ್ನು ತೆರೆಯಬೇಕಾಗಿದೆ ಮತ್ತು ಒಂದು ಘಟನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹುಮಟ್ಟದ ದೃಷ್ಟಿಕೋನಗಳನ್ನ ಬಳಸಬೇಕಾಗಿದೆ. ಈ ವಿಧಾನವನ್ನು ಏನಂತ ಹೇಳಿ ಕರೀತಾರೆ ಅಂತ. ಸೊ ಇದಕ್ಕೆ ಆಪ್ಷನ್ 3 ನೋಡಿ ಇಲ್ಲಿ. ಆಪ್ಷನ್ 3 ಅಂತರ ಅನುಶಾಸನಾತ್ಮಕ ಚಿಂತನೆ ಅಂತ, ಇಂಟರ್ ಡಿಸಿಪ್ಲಿನರಿ ಥಿಂಕಿಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಬೇರೆ ಬೇರೆ ವಿಷಯಗಳ ಜ್ಞಾನವನ್ನು ಒಟ್ಟುಗೂಡಿಸಿ ಒಂದು ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು ಅಂತರ ಅನುಶಾಸನಾತ್ಮಕ ಚಿಂತನೆ ಅಥವಾ ಇಂಟರ್ ಡಿಸಿಪ್ಲಿನರಿ ಥಿಂಕಿಂಗ್ ಅನ್ನೋದು. ಸೊ ಹಾಗಾಗಿ ಆಪ್ಷನ್ 3 ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಫೌಂಡೇಶನಲ್ ಲಾಜಿಕ್ ಇನ್ ದ ಡ್ರಾಫ್ಟಿಂಗ್ ಆಫ್ ಸಿಲೆಬಿ ಆಫ್ ಸೋಷಿಯಲ್ ಸೈನ್ಸ್ ಅಂತ ಇದೆ. ಆಯಿತಾ, ಅಂದರೆ ಸಮಾಜ ವಿಜ್ಞಾನ ಪಠ್ಯಕ್ರಮವನ್ನು ರೂಪಿಸುವಲ್ಲಿ ಮೂಲಭೂತ ತರ್ಕ ಯಾವುದು ಅನ್ನೋದು. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ 3 ನೋಡಿ ಇಲ್ಲಿ ಇನ್ಕ್ಲೂಷನ್ ಆಫ್ ಲೋಕಲ್ ಪರ್ಸೆಪ್ಷನ್ ಅಂತ. ಅಂದರೆ ಏನು ಸ್ಥಳೀಯ ಅನುಭವಗಳ ಒಳಗೊಳ್ಳುವಿಕೆ. ಪಠ್ಯಕ್ರಮ ಅನ್ನೋದು ಸ್ಥಳೀಯ ಸಮಾಜದ ಅನುಭವಗಳನ್ನ ಒಳಗೊಂಡಿರಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ ನೈಜ ಜೀವನದ ಅರಿವಾಗುತ್ತೆ. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು 46ನೇ ಪ್ರಶ್ನೆ: ದಿ ಕಾನ್ಸೆಪ್ಟ್ ಆಫ್ ಅ ಫೇರ್ ಟ್ರಯಲ್ ಇಸ್ ಅನ್ ಇಂಪಾರ್ಟೆಂಟ್ ಒನ್ ವೈಲ್ ಟಾಕಿಂಗ್ ಅಬೌಟ್ ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಟು ಟೀಚ್ ದಿಸ್ ಕಾನ್ಸೆಪ್ಟ್ ಯು ನರೇಟ್ ದ ಸ್ಟೂಡೆಂಟ್ಸ್ ದ ಸ್ಟೋರಿ ಆಫ್ ಅ ಪರ್ಸನ್ ಅಕ್ಯೂಸ್ಡ್ ಆಫ್ ಥೆಫ್ಟ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ಥೆಫ್ಟ್ ಆಫ್ಟರ್ at the police station and later in the court. What pedagogical resource have you used here ಅಂತ. ಅಂದರೆ ನ್ಯಾಯಸಂಗತ ವಿಚಾರಣೆ ಅನ್ನುವಂತಹ ಒಂದು ಸಂವಹನೆಯನ್ನು ಬೋಧಿಸೋದಕ್ಕೆ ನೀವು ವಿದ್ಯಾರ್ಥಿಗಳಿಗೆ ಕಳ್ಳತನ ಆರೋಪವನ್ನು ಎದುರಿಸಿ ವ್ಯಕ್ತಿಯ ಕಥೆಯನ್ನು ಹೇಳ್ತೀರಿ. ನೀವು ಇಲ್ಲಿ ಯಾವ ರೀತಿಯಂತಹ ಒಂದು ಶಿಕ್ಷಣ ಸಂಪನ್ಮೂಲವನ್ನು ಬಳಸ್ತಾ ಇದ್ದೀರಾ ಅಂತ. ಸೊ ಇದಕ್ಕೆ ಚಾರ್ಟ್ಸ್, ಪೊಲಿಟಿಕಲ್ ಕಾರ್ಟೂನ್, ಸರ್ವೆ ಡೇಟಾ, ಕೇಸ್ ಸ್ಟಡಿ ಅಂತ ಇದೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಕೇಸ್ ಸ್ಟಡಿ ಆಗುತ್ತೆ. ಸೊ ನೈಜ ಘಟನೆ ಅಥವಾ ಕಥೆಯನ್ನು ವಿವರಿಸುವ ಮುಖಾಂತರ ಕಲಿಸುವಂತಹ ಒಂದು ಪ್ರಕರಣ ಅಧ್ಯಯನ. ಸೊ ಕೇಸ್ ಸ್ಟಡಿ ಆಗುತ್ತೆ. ಸೊ ಆಪ್ಷನ್ 4. ಅಂಡ್ ನೆಕ್ಸ್ಟ್ 47ನೇ ಪ್ರಶ್ನೆ: ವಿಚ್ ಆಫ್ ದ ಫಾಲೋವಿಂಗ್ ಶುಡ್ ಬಿ ಫಾಲೋಡ್ ಬೈ ದ ಟೀಚರ್ ಇನ್ ಹಿಸ್ ಆರ್ ಹರ್ ಕ್ಲಾಸ್ ರೂಮ್ ಟು ಪ್ರಮೋಟ್ ಮೀನಿಂಗ್ಫುಲ್ ಲರ್ನಿಂಗ್ ಅಂತ ಇದೆ. ಆಪ್ಷನ್ 2 ಗಿವಿಂಗ್ ದೋಸ್ ಟಾಸ್ಕ್ ಟು ದ ಸ್ಟೂಡೆಂಟ್ಸ್ ವಿಚ್ ಆರ್ ಚಾಲೆಂಜಿಂಗ್ ಅಂತ. ಅಂದರೆ ಅರ್ಥಪೂರ್ಣ ಅಧ್ಯಯನವನ್ನು ಉತ್ತೇಜಿಸೋದಕ್ಕೆ ಶಿಕ್ಷಕರು ತಮ್ಮ ತರಗತಿಯಲ್ಲಿ ಯಾವ ಕ್ರಮವನ್ನು ಅನುಸರಿಸಬೇಕಾಗಿರುತ್ತೆ ಅಂತ. ಸೊ ಆಪ್ಷನ್ 2 ಆನ್ಸರ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸವಾಲಿನ ಕೆಲಸಗಳನ್ನು ನೀಡೋದು ಅಂತ. ಸವಾಲಿನ ಕೆಲಸಗಳು ವಿದ್ಯಾರ್ಥಿಗಳ ಚಿಂತನೆ, ವಿಶ್ಲೇಷಣೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಬೆಳೆಸ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಇದು ಕೂಡ ಅಸರ್ಷನ್ ಅಂಡ್ ರೀಸನ್ ಆಗಿರುತ್ತೆ. ಅಸರ್ಷನ್ ಏನು ಕೊಟ್ಟಿದ್ದಾರೆ: ದ ಸ್ಟಡಿ ಆಫ್ ಸೋಷಿಯಲ್ ಸೈನ್ಸ್ ಹೆಲ್ಪ್ಸ್ ದ ಲರ್ನರ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಂಟೆಂಪರರಿ ಸೊಸೈಟಿ ಬೆಟರ್. ಅಂದರೆ ಸಮಾಜ ವಿಜ್ಞಾನ ಅಧ್ಯಯನ ವಿದ್ಯಾರ್ಥಿಗಳಿಗೆ ಸಮಕಾಲೀನ ಸಮಾಜವನ್ನು ಉತ್ತಮವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಆ್ಯಂಡ್ ರೀಸನ್ ನೋಡಿ: ಸೋಷಿಯಲ್ ಸೈನ್ಸ್ ಎಜುಕೇಷನ್ ಏಮ್ಸ್ ಅಟ್ ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ಎಸೆನ್ಷಿಯಲ್ ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ಆಟಿಟ್ಯೂಡ್ ನೆಸೆಸರಿ ಫಾರ್ ಸೆಲ್ಫ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ಫಾರ್ ಬಿಕಮಿಂಗ್ ಅನ್ ಎಫೆಕ್ಟಿವ್ ಮೆಂಬರ್ಸ್ ಆಫ್ ದ ಸೊಸೈಟಿ ಅಂತ. ಅಂದರೆ ಸಮಾಜ ವಿಜ್ಞಾನ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಆತ್ಮವಿಕಾಸಕ್ಕಾಗಿ ಮತ್ತು ಸಮಾಜದ ಪರಿಣಾಮಕಾರಿ ಸದಸ್ಯರಾಗೋದಕ್ಕೆ ಅಗತ್ಯವಾಗಿರುವಂತಹ ಜ್ಞಾನ, ಕೌಶಲ್ಯ ಮತ್ತು ದೃಷ್ಟಿಕೋನವನ್ನು ಒದಗಿಸುತ್ತೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 3 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅನ್ನೋದು. ಓಕೆ, ನೆಕ್ಸ್ಟ್ 49ನೇ ಪ್ರಶ್ನೆ: ಟೀಚಿಂಗ್ ಸೋಷಿಯಲ್ ಸೈನ್ಸ್ ಇಸ್ ಅ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಸಮಾಜ ವಿಜ್ಞಾನ ಬೋಧನೆ ಒಂದು ಡ್ಯಾಶ್ ಅನ್ನೋದು. ಸೊ ಆಪ್ಷನ್ 1 ನೋಡಿಲಿ ಪ್ರೊಸೆಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಫ್ಯಾಕ್ಟ್ಸ್, ಆಪ್ಷನ್ 2 ಕೋಚಿಂಗ್ ಫಾರ್ ಮೆಮೊರೈಸೇಷನ್, ಆಪ್ಷನ್ 3 ಪರ್ಸನಲ್ ಆಕ್ಟಿವಿಟಿ, ಆಪ್ಷನ್ 4 ಪ್ರೊಫೆಷನಲ್ ಆಕ್ಟಿವಿಟಿ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ 4
4 ಪ್ರೊಫೆಷನಲ್ ಆಕ್ಟಿವಿಟಿ, ವೃತ್ತಿಪರ ಚಟುವಟಿಕೆ. ಸಮಾಜ ವಿಜ್ಞಾನ ಬೋಧನೆಗೆ ಪೆಡಗಾಗಿ ಯೋಜನೆ ಮತ್ತೆ ವೃತ್ತಿಪರ ಕೌಶಲ್ಯ ಅಗತ್ಯ ಇರುತ್ತೆ. ಇದು ಕೇವಲ ವೈಯಕ್ತಿಕ ಅಥವಾ ನೆನಪಿನ ತರಬೇತಿ ಅಲ್ಲ. ಸೊ ಹಾಗಾಗಿ ಇದು ಒಂದು ಪ್ರೊಫೆಷನಲ್ ಆಕ್ಟಿವಿಟಿ ಆಗಿರುತ್ತೆ. ಸೊ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 50ನೇ ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆರ್ ದ ಮೋಸ್ಟ್ ಸೂಟೇಬಲ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಆರ್ ಮೆಟೀರಿಯಲ್ಸ್ ಟು ಎಕ್ಸ್ಪ್ಲೇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಅರ್ತ್ ಟು ದ ಸ್ಟೂಡೆಂಟ್ಸ್ ಅಂತ. ಅಂದ್ರೆ ವಿದ್ಯಾರ್ಥಿಗಳಿಗೆ ಭೂಮಿಯ ವಿಭಿನ್ನ ಭಾಗಗಳನ್ನು ವಿವರಿಸೋದಕ್ಕೆ ಸೂಕ್ತವಾದ ಬೋಧನಾ ಅಧ್ಯಯನ ಸಾಮಗ್ರಿಗಳು ಯಾವ್ಯಾವುದು ಅನ್ನೋದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 3 ಎ ಅಂಡ್ ಬಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎ ಬಂದ್ಬಿಟ್ಟು ಗ್ಲೋಬ್ ಅಂಡ್ ಬಿ ಬಂದ್ಬಿಟ್ಟು ಮ್ಯಾಪ್. ಆಯ್ತಾ. ಸೊ ಗ್ಲೋಬ್ ಭೂಮಿಯ ಆಕಾರ ಮತ್ತು ಸ್ಥಳಗಳನ್ನು ತೋರಿಸುತ್ತೆ. ನಕ್ಷೆ ವಿಭಿನ್ನ ಭಾಗಗಳನ್ನು ವಿವರವಾಗಿ ತೋರಿಸುತ್ತೆ. ಅಟ್ಲಾಸ್ ನಕ್ಷೆಗಳ ಸಂಕಲನ ಆದರೂ ಕೂಡ ಮೂಲಭೂತ ಬೋಧನೆಗೆ ಗ್ಲೋಬ್ ಮತ್ತು ನಕ್ಷೆಗಳು ಹೆಚ್ಚು ಸೂಕ್ತವಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 3. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 51ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಪೆಡಗಾಗಿಕಲ್ ಟೆಕ್ನಿಕ್ಸ್ ಶುಡ್ ಬಿ ಯೂಸ್ಡ್ ಬೈ ಟೀಚರ್ಸ್ ಫಾರ್ ಮೇಕಿಂಗ್ ಸೋಷಿಯಲ್ ಸೈನ್ಸ್ ಎಂಜಾಯಬಲ್ ಫಾರ್ ಸ್ಟೂಡೆಂಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಅಂದರೆ ಕನ್ನಡದಲ್ಲಿ ಸಮಾಜ ವಿಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಆನಂದಕರವಾಗಿಸೋದಕ್ಕೆ ಶಿಕ್ಷಕರು ಯಾವ ಒಂದು ಬೋಧನೆ ವಿಧಾನಗಳನ್ನು ಬಳಸಬೇಕು ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಎ ಬಿ ಆ್ಯಂಡ್ ಸಿ ಆಗುತ್ತೆ. ಸಂಗ್ರಹಾಲಯಕ್ಕೆ ಭೇಟಿ ನೀಡುವಂತಹ ವ್ಯವಸ್ಥೆ ಆಯ್ತಾ. ಅಂಡ್ ಎರಡನೇದು ಸೆಲೆಬ್ರೇಷನ್ ಆಫ್ ಸೋಷಿಯಲ್ ಸೈನ್ಸ್ ವೀಕ್ ಅಂಡ್ ಎ ಬಿ ಸಿ ಬಂದ್ಬಿಟ್ಟು ಎನ್ಕರೇಜಿಂಗ್ ವಾಚಿಂಗ್ ಆಫ್ ನೈಟ್ ಸ್ಕೈ. ಸೊ ಹಾಗಾಗಿ ಸಂಗ್ರಹಾಲಯದಲ್ಲಿ ಭೇಟಿ, ಸಮಾಜ ವಿಜ್ಞಾನದ ವಾರ ಆಚರಣೆ ಮತ್ತು ರಾತ್ರಿ ಆಕಾಶ ವೀಕ್ಷಣೆ ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕ ಕಲಿಕೆಯನ್ನು ನೀಡುತ್ತೆ. ಆದರೆ ದೊಡ್ಡ ಪ್ರಮಾಣದ ಅಂಕಿಅಂಶಗಳನ್ನು ಹಂಚಿಕೊಳ್ಳೋದು ಆನಂದಕರವಾಗಿರುವುದಿಲ್ಲ. ಹಾಗಾಗಿ ಆಪ್ಷನ್ ಎ ಬಿ ಸಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 52ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಇದು ಕೂಡ ಸ್ಟೇಟ್ಮೆಂಟ್ ಆಗಿರುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಬಂದು, ಸಾರಿ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ನಿಮಗೂ ಕೂಡ ಟೈಮ್ ಇರಲ್ಲ, ನಾಳೆಗೂ ಕೂಡ ರೆಡಿ ಆಗಬೇಕಾಗಿರುತ್ತೆ. ಮೊದಲನೇ ಸ್ಟೇಟ್ಮೆಂಟ್, ಮೀನಿಂಗ್ಫುಲ್ ಲರ್ನಿಂಗ್ ಇನ್ ಸೋಷಿಯಲ್ ಸೈನ್ಸ್ ಇಸ್ ಅ ಜನರೇಟಿವ್ ಪ್ರೊಸೆಸ್ ಆಫ್ ಸ್ಟೋರೇಜ್ ಆ್ಯಂಡ್ ರಿಟ್ರೈವಲ್ ಆಫ್ ಇನ್ಫಾರ್ಮೇಷನ್. ಅಂದರೆ ಸಮಾಜ ವಿಜ್ಞಾನದಲ್ಲಿ ಅರ್ಥಪೂರ್ಣ ಅಧ್ಯಯನವು ಮಾಹಿತಿ ಸಂಗ್ರಹಣೆ ಮತ್ತು ಪುನಃ ಪ್ರಾಪ್ತಿಯ ಪ್ರಕ್ರಿಯೆ ಆಗಿರುತ್ತೆ ಅಂತ. ಆ್ಯಂಡ್ ಎರಡನೇ ಸ್ಟೇಟ್ಮೆಂಟ್, ಥಿಂಕಿಂಗ್, ಲ್ಯಾಂಗ್ವೇಜ್ ಆ್ಯಂಡ್ ಡೂಯಿಂಗ್ ಥಿಂಗ್ಸ್ ಆರ್ ಇಂಟಿಮೇಟ್ಲಿ ಇಂಟರ್ವೈನ್ಡ್ ಅಂತ. ಚಿಂತನೆ, ಭಾಷೆ ಮತ್ತು ಕಾರ್ಯಗಳು ಪರಸ್ಪರವಾಗಿ ಆಳವಾಗಿ ಸಂಬಂಧ ಹೊಂದಿದೆ ಅಂತ. ಸರಿಯಾದಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ಸ್ಟೇಟ್ಮೆಂಟ್ 1. ಓಕೆ, ಆಪ್ಷನ್ 2 ಇದೆ ಅಲ್ಲ, ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಟ್ರೂ ಅನ್ನೋದು. ಅರ್ಥಪೂರ್ಣ ಅಧ್ಯಯನ ಕೇವಲ ಮಾಹಿತಿ ಸಂಗ್ರಹಣೆ ಮತ್ತು ಪುನಃಪ್ರಾಪ್ತಿ ಅಲ್ಲ, ಅದು ವಿಶ್ಲೇಷಣೆ, ಚಿಂತನೆ ಮತ್ತು ಅನುಭವದ ಒಂದು ಪ್ರಕ್ರಿಯೆ. ಸೊ ಹೇಳಿಕೆ 2 ಸರಿ. ಯಾಕೆಂದರೆ ಚಿಂತನೆ, ಭಾಷೆ ಮತ್ತು ಕ್ರಿಯೆಗಳು ಪರಸ್ಪರ ಸಂಬಂಧ ಹೊಂದಿದ್ದಾವೆ. ಹಾಗಾಗಿ ಸರಿಯಾದಂತಹ ಉತ್ತರ ಸ್ಟೇಟ್ಮೆಂಟ್ 1 ತಪ್ಪು, ಸ್ಟೇಟ್ಮೆಂಟ್ 2 ಸರಿ ಅನ್ನೋದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 53ನೇ ಪ್ರಶ್ನೆ ನೋಡಿ, ಈ ರೀತಿ ಕೇಳಿದ್ದಾರೆ. ಇದು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಏನು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ 1 ನೋಡಿ ಇಲ್ಲಿ, ಇನ್ ಡೆಮೋಕ್ರೆಟಿಕ್ ಸೆಟಪ್ ಸೆಂಟ್ರಲೈಸೇಷನ್ ಆಫ್ ಪವರ್ ಸಚ್ ಆಸ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಹ್ಯಾಸ್ ಗೈನ್ಡ್ ಇಂಪಾರ್ಟೆನ್ಸ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ವಿಕೇಂದ್ರೀಕರಣವಾದ ಪಂಚಾಯತಿ ರಾಜ್ ವ್ಯವಸ್ಥೆ ಮಹತ್ವವನ್ನು ಪಡೆದಿದೆ. ಎರಡನೇ ಸ್ಟೇಟ್ಮೆಂಟ್, ಪಂಚಾಯತ್ ರಾಜ್ ಸಿಸ್ಟಮ್ ಏಮ್ಸ್ ಅಟ್ ರೈಸಿಂಗ್ ದ ಲೆವೆಲ್ ಆಫ್ ಪಾರ್ಟಿಸಿಪೇಷನ್ ಅಂಡ್ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್. ಅಂದರೆ ಪಂಚಾಯತಿ ರಾಜ್ ವ್ಯವಸ್ಥೆಯ ಉದ್ದೇಶ ಜನರ ಪಾಲ್ಗೊಳ್ಳುವಿಕೆ ಮತ್ತು ತೊಡಗಿಸಿಕೊಳ್ಳುವಿಕೆಯ ಮಟ್ಟವನ್ನು ಹೆಚ್ಚಿಸೋದು ಅಂತ. ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ 2 ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಟ್ರೂ ಅನ್ನೋದು. ಯಾಕೆ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಧಿಕಾರಿಗಳ ವಿಕೇಂದ್ರೀಕರಣದ ಉದಾಹರಣೆ, ಕೇಂದ್ರೀಕರಣ ಅಲ್ಲ. ಸೊ ಇದರ ಉದ್ದೇಶ ಜನರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸೋದು. ಹಾಗಾಗಿ ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ ಅನ್ನೋದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, 54ನೇ ಪ್ರಶ್ನೆ, ದ ಸಭಾಸ್ ಇನ್ ದ ರೀಜನ್ ಆಫ್ ಪಲ್ಲವ ಥ್ರೂ ದೇರ್ ಸಬ್ ಕಮಿಟೀಸ್ ಪರ್ಫಾರ್ಮ್ಡ್ ವೇರಿಯಸ್ ವರ್ಕ್ಸ್ ಸಚ್ ಆಸ್ ಇರಿಗೇಷನ್, ರೋಡ್ ಕನ್ಸ್ಟ್ರಕ್ಷನ್, ಮೇಂಟೆನೆನ್ಸ್ ಆಫ್ ಲೋಕಲ್ ಟೆಂಪಲ್ಸ್ ಎಕ್ಸೆಟ್ರಾ. ವಿಚ್ ಆಫ್ ದ ಫಾಲೋವಿಂಗ್ ಚೈಲ್ಡ್ ಸೆಂಟರ್ಡ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಡನ್ ಟು ಅಕ್ವೈಂಟ್ ಸ್ಟೂಡೆಂಟ್ಸ್ ವಿತ್ ದ ನಾನ್ಸೆಸ್ ಆಫ್ ದೇರ್ ಫಂಕ್ಷನಿಂಗ್ ಅಂತ ಇದೆ. ಅಂದರೆ ಪಲ್ಲವ ಕಾಲದ ಸಭೆಗಳು, ಉಪಸಮಿತಿಗಳ ಮೂಲಕ ನೀರಾವರಿ, ರಸ್ತೆ ನಿರ್ಮಾಣ, ಸ್ಥಳೀಯ ದೇವಾಲಯಗಳ ನಿರ್ವಹಣೆ ಮುಂತಾದ ಕೆಲಸಗಳನ್ನ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಇದರ ಕಾರ್ಯವಿಧಾನವನ್ನು ಪರಿಚಯಿಸೋದಕ್ಕೆ ಯಾವ ಚಟುವಟಿಕೆಯನ್ನು ಮಾಡಬಹುದು ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 2 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಎ ಬಿ ಆ್ಯಂಡ್ ಡಿ ಅಂತ. ಸೊ ಎ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಆಫ್ ವರ್ಕ್ ಡಿವಿಷನ್ ಆನ್ ದ ಸ್ಕೂಲ್ ಕ್ಯಾಂಪಸ್, ಬಿ ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ಡಿಫರೆಂಟ್ ಗ್ರೂಪ್ಸ್ ಕ್ರಿಯೇಟೆಡ್ ಫಾರ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ಆ್ಯಂಡ್ ಡಿ ಬಂದ್ಬಿಟ್ಟು ಗೆಟಿಂಗ್ ಅ ಟೂರ್ ಆಫ್ ದ ಸಭಾ ಆಫ್ ದ ರೀಜನ್ ಆಫ್ ಪಲ್ಲವ ಥ್ರೂ ಆಡಿಯೋ ವಿಜುವಲ್ ಮೆಟೀರಿಯಲ್ ಅಂತ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 55ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ, ಟು ಎನ್ಶೋರ್ ದಟ್ ಸೋಷಿಯಲ್ ಸೈನ್ಸ್ ಟೀಚಿಂಗ್ ಮೂವ್ಸ್ ಅವೇ ಫ್ರಮ್ ಅನ್ ಎಕ್ಸೆಸಿವ್ ಎಂಫಾಸಿಸ್ ಆನ್ ಡೆವಲಪ್ಮೆಂಟಲ್ ಇಶ್ಯೂಸ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಶ್ಯೂಸ್ ರಿಲೇಟೆಡ್ ಟು justice and dignity, 3 needs to be a shift in focus from
ಯುಟಿಲಿಟೇರಿಯನಿಸಮ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಸಮಾಜ ವಿಜ್ಞಾನ ಬೋಧನೆ ಅಭಿವೃದ್ಧಿ ಸಂಬಂಧಿತ ವಿಷಯಗಳ ಮೇಲೆ ಹೆಚ್ಚು ಒತ್ತಡ ನೀಡೋದನ್ನು ಬಿಟ್ಟು ನ್ಯಾಯ ಮತ್ತು ಗೌರವಕ್ಕೆ ಸಂಬಂಧಿಸಿದ ವಿಷಯಗಳ ಅರಿವು ಮೂಡಿಸೋದಕ್ಕೆ ಉಪಯೋಗಿತವಾದುದರಿಂದ ಯಾವ ಕಡೆಗೆ ನಾವು ಗಮನವನ್ನು ಹರಿಸಬೇಕು ಅಂತ. ಸೊ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಸಮತಾವಾದ ಅನ್ನೋದು. ಸೊ ಹಾಗಾಗಿ ಆಪ್ಷನ್ ಒಂದು ಈ ಪ್ರಶ್ನೆಗೆ ಉತ್ತರ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 56ನೇ ಪ್ರಶ್ನೆ ನೋಡಿ. ಇದು ಕೂಡ ಅಸರ್ಷನ್ ಅಂಡ್ ರೀಸನ್ ಆಗಿರುತ್ತೆ. ಅಸರ್ಷನ್ ಬಂದು ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಸೋಷಿಯಲ್ ಸೈನ್ಸ್ ಇಸ್ ದ ಪಾಸಿಬಿಲಿಟಿ ಆಫ್ ಹ್ಯಾವಿಂಗ್ ಡಿಫ್ರೆಂಟ್ ಶೇಡ್ಸ್ ಆರ್ ಅಟ್ ಟೈಮ್ ಇವನ್ ಡಯಾಮೆಟ್ರಿಕಲಿ ಆಪೋಸಿಟ್ ಆನ್ಸರ್ಸ್. ಅಂದರೆ ಸಮಾಜ ವಿಜ್ಞಾನದಲ್ಲಿ ವಿಭಿನ್ನ ಅಭಿಪ್ರಾಯಗಳು ಕೆಲವೊಂದ್ಸಲ ಪರಸ್ಪರ ವಿರುದ್ಧವಾದ ಉತ್ತರಗಳು ಕೂಡ ಸಾಧ್ಯ ಅಂತ. ಅಂಡ್ ರೀಸನ್ ಇಟ್ ಈಸ್ ಕ್ರಿಟಿಕಲ್ ಫಾರ್ ಅ ಸೋಷಿಯಲ್ ಸೈನ್ಸ್ ಟೀಚರ್ ಟು ಮೂವ್ ಅವೇ ಫ್ರಮ್ ದ ಏಜ್ ಓಲ್ಡ್ ಹ್ಯಾಬಿಟ್ ಆಫ್ ಪ್ರೀಚಿಂಗ್ ಟು ದ ಪಲ್ಪಿಟ್ ಅಂತ ಇದೆ. ಸೊ ಸಮಾಜ ವಿಜ್ಞಾನ ಶಿಕ್ಷಕರು ಹಳೆಯ ಕಾಲದ ಉಪದೇಶದ ಅಭ್ಯಾಸದಿಂದ ದೂರ ಆಗೋದು ಅತ್ಯಂತ ಮುಖ್ಯ ಅಂತ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 4ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅನ್ನೋದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ ಅಬೌಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ. ಅಂದರೆ ರೂಪಣಾತ್ಮಕ ಮೌಲ್ಯಮಾಪನದ ಬಗ್ಗೆ ಕೇಳಿರೋ ಅಂಥದ್ದು ಯಾವುದು ಟ್ರೂ ಅಲ್ಲ ಅಂತ, ಯಾವುದು ಕರೆಕ್ಟ್ ಅಲ್ಲ ಅಂತ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 59ನೇ ಪ್ರಶ್ನೆ. ಇದಕ್ಕೆ ಆನ್ಸರ್ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಸಚ್ ಟೆಸ್ಟ್ ಇಸ್ ಟು ಮೇಕ್ ಅ ಫೈನಲ್ ಜಡ್ಜ್ಮೆಂಟ್ ಅಬೌಟ್ ವೆದರ್ ಸ್ಟೂಡೆಂಟ್ಸ್ ಹ್ಯಾವ್ ಮೇಡ್ ದ ಲರ್ನಿಂಗ್ ಗೋಲ್ಸ್ ಆಫ್ ದ ಕೋರ್ಸ್ ಅಂತ. ಅಂದರೆ ಅಂತಿಮ ತೀರ್ಪು ನೀಡುವುದು ಇದರ ಮುಖ್ಯ ಉದ್ದೇಶ ಅಲ್ಲ ಅನ್ನೋದು. ಸೊ ಹಾಗಾಗಿ ಆಪ್ಷನ್ 4 ಸರಿಯಾದ ಆನ್ಸರ್ ಆಗಿರುತ್ತೆ. ಅಂಡ್ 60ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಬೌಟ್ ಟೆಸ್ಟಿಂಗ್ ಅಂತ ಕೇಳಿದ್ದಾರೆ. ಪರೀಕ್ಷೆಗಳ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ. ಆಪ್ಷನ್ 3 ನೋಡಿ ಇಲ್ಲಿ, ಇಟ್ ಈಸ್ ಅ ಗ್ರೌಂಡ್ ಫಾರ್ ಕ್ರಿಟಿಕಲ್ ಎಕ್ಸಾಮಿನೇಷನ್. ವಿಮರ್ಶಾತ್ಮಕ ಪರಿಶೀಲನೆಗೆ ಆಧಾರವಾಗುವುದು ಅಂತ. ಅಂದರೆ ಪರೀಕ್ಷೆಗಳು ವಿದ್ಯಾರ್ಥಿಗಳ ಒಂದು ಜ್ಞಾನ, ಕೌಶಲ್ಯ ಮತ್ತು ಚಿಂತನಾ ಸಾಮರ್ಥ್ಯವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲನೆ ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಅಂಡ್ 61ನೇ ಪ್ರಶ್ನೆ ನೋಡಿ ಇಲ್ಲಿ, ಇದು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಲರ್ನಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಎರಡನೇದು, ಲರ್ನಿಂಗ್ ಕೆನಾಟ್ ಟೇಕ್ ಪ್ಲೇಸ್ ಔಟ್ಸೈಡ್ ದ ಸ್ಕೂಲ್ ಪ್ರಿಮಿಸಸ್ ಅಂತ. ಅಂದರೆ ಕಲಿಕೆ ನಿರಂತರ ಪ್ರಕ್ರಿಯೆ, ಕಲಿಕೆ ಶಾಲೆಯ ಆವರಣದ ಹೊರಗೆ ನಡೆಯೋದಿಲ್ಲ ಅನ್ನೋದು. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್ ಅಂತ. ಸೊ ಕಲಿಕೆ ಅನ್ನೋದು ಜೀವನ ಪರ್ಯಂತ ನಡೀತಕ್ಕಂತಹ ಒಂದು ನಿರಂತರ ಪ್ರಕ್ರಿಯೆ ಅಲ್ವಾ. ಅದು ಶಾಲೆಯ ಹೊರಗಡೆ ಅಂದರೆ ಮನೆ, ಸಮಾಜ, ಎಕ್ಸ್ಪೀರಿಯನ್ಸು ಈ ಥರ ನಡೀತಾನೆ ಇರುತ್ತೆ. ಹಾಗಾಗಿ ಆಪ್ಷನ್ 1 ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಇದು ಕೂಡ ಒಂದು ಅಸರ್ಷನ್ ಅಂಡ್ ರೀಸನ್ ಕೊಟ್ಟಿದ್ದಾರೆ. ಅಸರ್ಷನ್ ಬಂದು ಟೆಸ್ಟಿಂಗ್ ಹ್ಯಾಸ್ ಅ ಡಯಾಗ್ನೋಸ್ಟಿಕ್ ಫಂಕ್ಷನ್ ಟು ಇಂಡಿಕೇಟ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಅ ಕ್ಯಾರೆಕ್ಟರಿಸ್ಟಿಕ್. ಅಂದರೆ ಪರೀಕ್ಷೆಯು ಒಂದು ನಿರ್ಣಾಯಕ ಕಾರ್ಯವನ್ನು ಹೊಂದಿದೆ, ಅದು ಒಂದು ಗುಣಲಕ್ಷಣದ ಇರುವಿಕೆ ಅಥವಾ ಅನುಪಸ್ಥಿತಿಯನ್ನು ಇಂಡಿಕೇಟ್ ಮಾಡುತ್ತೆ ಅಂತ. And ಎರಡನೇದು ರೀಸನ್, ಟೆಸ್ಟಿಂಗ್ ಇಸ್ ಅನ್ ಇವೆಂಟ್ ಆರ್ ಸಿಚುವೇಶನ್ ದ್ಯಾಟ್ ಕಂಪ್ರೈಸಸ್ ಸೆಟ್ ಆಫ್ ಕ್ವೆಶನ್ಸ್ ಆರ್ ಪ್ರಾಬ್ಲಮ್ಸ್ ದಟ್ ಅನಲೈಸ್ ದ ಪರ್ಸನ್ಸ್ ಕ್ವಾಲಿಟಿ ಆಫ್ ಲರ್ನಿಂಗ್ ಆರ್ ಡಿಟರ್ಮೈನ್ ಹಿಸ್ ನಾಲೆಡ್ಜ್, ಎಬಿಲಿಟೀಸ್ ಎಕ್ಸೆಟ್ರಾ ಅಂತ. ಅಂದರೆ ಪರೀಕ್ಷೆಯ ಒಂದು ಘಟನೆ ಅಥವಾ ಪರಿಸ್ಥಿತಿ, ಇದರಲ್ಲಿ ಪ್ರಶ್ನೆಗಳ ಗುಂಪು ಇರುತ್ತೆ. ಅದು ವ್ಯಕ್ತಿಯ ಕಲಿಕೆಯ ಮಟ್ಟವನ್ನು ವಿಶ್ಲೇಷಣೆ ಮಾಡುತ್ತೆ ಅಥವಾ ಅವನ ಜ್ಞಾನ ಸಾಮರ್ಥ್ಯಗಳನ್ನ ನಿರ್ಧರಿಸುತ್ತೆ ಅಂತ. ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ನಾವು ಆಪ್ಷನ್ 3ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಪ್ಷನ್ 3 ಅಂದರೆ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ and R is the correct explanation of A ಅಂತ. ಸೊ ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ. ಪರೀಕ್ಷೆಯು ನಿರ್ಣಾಯಕ ಕಾರ್ಯವನ್ನು ಹೊಂದಿರೋದ್ರಿಂದ R Aಗೆ ಸರಿಯಾಗಿರ್ತಕ್ಕಂಥ ಒಂದು ವಿವರಣೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಕ್ವೆಶನ್, ಇದು ಕೂಡ ಸ್ಟೇಟ್ಮೆಂಟ್ಸ್ ಆಗಿದೆ. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಇನ್ ಸ್ಕೂಲ್ ಎಜುಕೇಷನ್ ಪೇಪರ್ ಪೆನ್ಸಿಲ್ ಟೆಸ್ಟ್ ಆರ್ ದ ಓನ್ಲಿ ವೇ ಆಫ್ ಟೆಸ್ಟಿಂಗ್ ದ ಲರ್ನರ್ಸ್. ಅಂದರೆ ಶಾಲಾ ಶಿಕ್ಷಣದಲ್ಲಿ ಬರೀ ಪೇಪರ್ ಪೆನ್ಸಿಲ್ ಪರೀಕ್ಷೆಗಳು ವಿದ್ಯಾರ್ಥಿಗಳನ್ನ ಪರೀಕ್ಷಿಸುವ ಒಂದು ಏಕೈಕ ವಿಧಾನ. ಸೊ ಎರಡನೇ ಒಂದು ಸ್ಟೇಟ್ಮೆಂಟ್, during the testing in schools, values or numbers are assigned to represent how ದ ಲರ್ನರ್ಸ್ ಹ್ಯಾಸ್ ಪರ್ಫಾರ್ಮ್ಡ್ ಅಂತ ಇದೆ. ಅಂದರೆ ಶಾಲಾ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯ ಸಾಧನೆಯನ್ನು ತೋರಿಸಲು ಅಂಕಗಳು ಅಥವಾ ಸಂಖ್ಯೆಗಳನ್ನು ನೀಡಲಾಗುತ್ತೆ ಅಂತ. ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 2ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಪ್ಷನ್ 2 ಸ್ಟೇಟ್ಮೆಂಟ್ಸ್ 1 ಈಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತ. ಸೊ ಪೇಪರ್ ಪೆನ್ಸಿಲ್ ಪರೀಕ್ಷೆಗಳು ಮಾತ್ರ ಅಲ್ಲ, ಪ್ರಾಜೆಕ್ಟ್ ಆಗಿರ್ಬೋದು, ಆಕ್ಟಿವಿಟೀಸ್ ಆಗಿರ್ಬೋದು, ಆಮೇಲೆ ಮೌಖಿಕ ಪರೀಕ್ಷೆ, ಸೊ ಬಹಳಷ್ಟು ವಿಧಾನಗಳಿದ್ದಾವೆ. ಆದರೆ ಶಾಲಾ ಪರೀಕ್ಷೆಗಳಲ್ಲಿ ಅಂಕಗಳು ಅಥವಾ ಸಂಖ್ಯೆಗಳ ಮುಖಾಂತರ ಸಾಧನೆ ತೋರಿಸಲಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಅ ಪ್ಲೇಸ್ ವೇರ್ ಡಾಕ್ಯುಮೆಂಟ್ ಆ್ಯಂಡ್ ಮ್ಯಾನುಸ್ಕ್ರಿಪ್ಟ್ಸ್ ಆರ್ ಸ್ಟೋರ್ಡ್ ಆ್ಯಂಡ್ ಟುಡೇ ಆಲ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ಸ್ ಹ್ಯಾವ್ ದೆಮ್ ಟು ಕೀಪ್ ಆಲ್ ದೇರ್ ಓಲ್ಡ್ ಅಫಿಷಿಯಲ್ ರೆಕಾರ್ಡ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇದಕ್ಕೆ ಆಪ್ಷನ್
2 ಆರ್ಚಿವ್ ಅನ್ನೋದು ಆನ್ಸರ್ ಆಗುತ್ತೆ, ಅಂದರೆ ಅಭಿಲೇಖಾಗಾರ ಅಂತ. ಸೊ ದಸ್ತಾವೇಜುಗಳು ಅಥವಾ ಹಸ್ತಪ್ರತಿಗಳನ್ನು ಸಂಗ್ರಹಿಸುವ ಸ್ಥಳವನ್ನು ಇಂದು ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಹಳೆಯ ದಾಖಲೆಗಳನ್ನು ಇಡಲು ಬಳಸುವ ಸ್ಥಳವನ್ನು ನಾವು ಆರ್ಚಿವ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ತಮಿಳ್ ರೀಜನ್ ಇಸ್ ರಾಂಗ್ ಅಂತ ಕೇಳಿದ್ದಾರೆ. ಅಂದರೆ ತಮಿಳು ಪ್ರದೇಶಕ್ಕೆ ಸಂಬಂಧಿಸಿದ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ. ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ 2 ನೋಡಿಲಿ. ಆಪ್ಷನ್ 2 ಅಲ್ವಾ? ಓಕೆ, ಆಪ್ಷನ್ 2 ಏನು ಕೊಟ್ಟಿದ್ದಾರೆ, ಈಚ್ ಆಫ್ ದ 3 ಚೀಫ್ ಹ್ಯಾಡ್ 3 ಸೆಂಟರ್ಸ್ ಆಫ್ ಪವರ್ ಅಂತ. ಅಂದರೆ 3 ಮುಖ್ಯಸ್ಥರಲ್ಲಿ ಪ್ರತಿಯೊಬ್ಬರಿಗೂ 3 ಅಧಿಕಾರ ಕೇಂದ್ರಗಳಿದ್ವು ಅಂತ. ಸೊ ಚೋಳ, ಚೇರ, ಪಾಂಡ್ಯರು ತಮಿಳು ಪ್ರದೇಶದ 3 ಪ್ರಮುಖ ಆಡಳಿತ ಕುಟುಂಬಗಳು. ಸೊ ಮೂವೆಂದರ್ ಅನ್ನುವಂತಹ ಪದ ಈ 3 ಮುಖ್ಯಸ್ಥರನ್ನ ಸೂಚಿಸುತ್ತೆ, ಆದರೆ ಪ್ರತಿಯೊಬ್ಬರಿಗೂ 3 ಅಧಿಕಾರ ಕೇಂದ್ರಗಳಿದ್ವು ಅನ್ನೋದು ತಪ್ಪು. ಹಾಗಾಗಿ ಆಪ್ಷನ್ 2 ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಇದೊಂದು ಅಸರ್ಷನ್ ಕೊಟ್ಟಿದ್ದಾರೆ ನೋಡಿ, ಅಸರ್ಷನ್ ಮತ್ತು ಸ್ಟೇಟ್ಮೆಂಟ್ಸ್ ಥರ. ಏನು, ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ರಿಲಿಜನ್ ಮೇ ಬಿ ಡನ್ ಆಫ್ ಕಂಟೆನ್ಷನ್ ಇನ್ ಟುಡೇಸ್ ಇಂಡಿಯನ್ ಪಾಲಿಟಿ ಬಟ್ ಹಿಸ್ಟ್ರಿ ಪ್ರೆಸೆಂಟ್ಸ್ ವರ್ಕೇಬಲ್ ಸೊಲ್ಯೂಷನ್ಸ್ ಅಂತ. ಚೂಸ್ ದ ಅಪ್ರೋಪ್ರಿಯೇಟ್ ರೀಸನ್ ಆರ್ ರೀಸನ್ಸ್ ಅಂತ. ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ದೇವಾಲಯಗಳ ಆರ್ಥಿಕತೆ ಮತ್ತು ಸಮಾಜದ ಕೇಂದ್ರ ಆಗಿದ್ವು. ಆಮೇಲೆ ರಾಮದಾಸಪುರ ಪಟ್ಟಣವು ಹರ್ಮಂದರ್ ಸಾಹಿಬ್ ಗುರುದ್ವಾರವನ್ನು ಕೇಂದ್ರವಾಗಿ ಹೊಂದಿ ಬೆಳೆಯಿತು. ಸೂಫಿಗಳು ಬಾಹ್ಯ ಧಾರ್ಮಿಕ ಆಚರಣೆಗಳನ್ನ ತಿರಸ್ಕರಿಸಿ ಮಾನವೀಯ ಕರುಣೆಯನ್ನು ಒತ್ತಿ ಹೇಳಿದ್ರು ಅನ್ನೋದು. ಸೊ ಇತಿಹಾಸದಲ್ಲಿ ಧರ್ಮ ಮತ್ತು ರಾಜ್ಯದ ಸಂಬಂಧವು ಸಮಾಜದ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಅಂಶಗಳ ಮುಖಾಂತರ ಪರಿಹಾರವನ್ನು ಕಂಡುಕೊಂಡಿದೆ. ಹಾಗಾಗಿ ಸರಿಯಾದ ಉತ್ತರ A, B and C ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ, ಆಪ್ಷನ್ 3. ಓಕೆ, ನೆಕ್ಸ್ಟು 67ನೇ ಒಂದು ಪ್ರಶ್ನೆ ನೋಡಿಲಿ. ಈ ರೀತಿ ಕೊಟ್ಟಿದ್ದಾರೆ, ಅನ್ಯೂಶುವಲ್ ಫಾರ್ ದ 12th century ಕಲ್ಹಣ ಯೂಸ್ಡ್ ಅ ವೆರೈಟಿ ಆಫ್ ಸೋರ್ಸಸ್ ಅನ್ಲೈಕ್ ದ ರೈಟ್ಸ್ ಆಫ್ ಪ್ರಶಸ್ತೀಸ್ he was often critical about rulers and their practices. His sources include dash ಅಂತ ಕೇಳಿದ್ದಾರೆ. ಅಂದರೆ 12ನೇ ಶತಮಾನದಲ್ಲಿ ಅಪರೂಪವಾಗಿ ಕಲ್ಹಣನು ವಿವಿಧ ಮೂಲಗಳನ್ನ ಬಳಸ್ತಾನೆ. ಪ್ರಶಸ್ತಿಗಳ ಲೇಖಕರಿಗಿಂತ ವಿಭಿನ್ನವಾಗಿ ಅವನು ಆಡಳಿತಗಾರರ ಬಗ್ಗೆ ವಿಮರ್ಶಾತ್ಮಕವಾಗಿರ್ತಾನೆ. ಸೊ ಅವನ ಮೂಲಗಳು ಎಲ್ಲಿ ಸೇರಿದ್ವು, ಅವನ ಮೂಲಗಳಲ್ಲಿ ಸೇರಿದ್ವು ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 2 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅರ್ಲಿಯರ್ ಹಿಸ್ಟರೀಸ್, ಐ ವಿಟ್ನೆಸ್ ಅಕೌಂಟ್ಸ್, ಡಾಕ್ಯುಮೆಂಟ್ಸ್ ಅಂಡ್ ಇನ್ಸ್ಕ್ರಿಪ್ಷನ್ಸ್ ಅಂತ. ಪ್ರಾಚೀನ ಇತಿಹಾಸಗಳು, ಸಮಕಾಲೀನ ವಿವರಗಳು, ದಾಖಲೆಗಳು ಮತ್ತು ಶಿಲಾಲೇಖನಗಳು ಅಂತ. ಸೊ ಕಲ್ಲಣ್ಣನ ರಾಜತರಂಗಿಣಿ ಕೃತಿಯಲ್ಲಿ ಇತಿಹಾಸ, ಸಾಕ್ಷ್ಯ ದಾಖಲೆಗಳು, ಶಿಲಾಲೇಖನಗಳನ್ನು ಬಳಸಲಾಗಿದೆ. ಸೊ ಇದು ಅವನನ್ನ ಇತಿಹಾಸಕಾರನಾಗಿ ವಿಶಿಷ್ಟಗೊಳಿಸ್ತಾ ಇದೆ ಅನ್ನೋದು. ಸೊ ಆಪ್ಷನ್ ಈ ಪ್ರಶ್ನೆಗೆ 2ನೇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 68ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಟ್ರೂ ವಿತ್ ರಿಗಾರ್ಡ್ ಟು ದ ಮರಾಠಾಸ್ ಅಂತ ಇದೆ. ಅಂದರೆ ಮರಾಠರ ಕುರಿತ ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟ್ ಅನ್ನೋದು ಆನ್ಸರ್ ಹೇಳ್ಬಿಡ್ತೀನಿ ಈ ಒಂದು ಪ್ರಶ್ನೆಗೆ. ಆಪ್ಷನ್ 2 ಇನ್ನು ಓನ್ಲಿ A, B and C ಅನ್ನೋದು ಆನ್ಸರ್ ಆಗುತ್ತೆ. ಸೊ A ಏನು ಕೊಟ್ಟಿದ್ದಾರೆ, ಶಿವಾಜಿ ಕಾರ್ವ್ಡ್ ಔಟ್ ಅ ಸ್ಟೇಬಲ್ ಕಿಂಗ್ಡಮ್ ವಿತ್ ದ ಸಪೋರ್ಟ್ ಆಫ್ ಪವರ್ಫುಲ್ ವಾರಿಯರ್ಸ್ ಫ್ಯಾಮಿಲೀಸ್. ಆ್ಯಂಡ್ 2ನೇ B ಒಂದು ಪವರ್ಫುಲ್ ವಾರಿಯರ್ ಫ್ಯಾಮಿಲೀಸ್ ವರ್ ಕಾಲ್ಡ್ ದೇಶ್ಮುಖ್ಸ್. ಆ್ಯಂಡ್ 3ನೇದು C ಒಂದು ಹೈಲಿ ಮೊಬೈಲ್ ಪೀಸ್ ಅಂಡ್ ಪ್ಯಾಸ್ಟೋರಲಿಸ್ಟ್ ವರ್ ದ ಬ್ಯಾಕ್ ಬೋನ್ ಆಫ್ ದ ಮರಾಠ ಆರ್ಮಿ ಅನ್ನೋದು. ಸೊ ಹಾಗಾಗಿ ಆಪ್ಷನ್ 2 ಓನ್ಲಿ A, B, C ಸರಿಯಾದ ಆನ್ಸರ್ ಆಗಿರುತ್ತೆ. ಓಕೆನಾ. ಸೊ 68ನೇ ಪ್ರಶ್ನೆಗೆ 2ನೇ ಆಪ್ಷನ್ನು. ಆ್ಯಂಡ್ 69ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಹಿಸ್ಟಾರಿಕಲ್ ಕ್ಲೇಮ್ ದ ಅಹೋಮ್ ಬಿಲ್ಡ್ ಅ ಲಾರ್ಜ್ ಸ್ಟೇಟ್ ಎವಿಡೆನ್ಸಸ್ ಅಂತ ಕೊಟ್ಟಿದ್ದಾರೆ, ಲಾರ್ಜ್ ಸ್ಟೇಟ್ ಅಂತ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಹೋಮರು ದೊಡ್ಡ ರಾಜ್ಯ ನಿರ್ಮಿಸೋದಕ್ಕೆ ಅಗ್ನಿಶಸ್ತ್ರಗಳನ್ನ ಬಳಸಿದ್ರು. ಅಹೋಮ್ ರಾಜ್ಯವು ಬಲವಂತದ ಕಾರ್ಮಿಕರ ಮೇಲೆ ಅವಲಂಬಿತವಾಗಿತ್ತು. 1662ರಲ್ಲಿ ಅಹೋಮರು ಮೊಘಲರನ್ನ ಸೋಲಿಸಿದ್ರು ಅನ್ನೋದು. ಸೊ ಹಾಗಾಗಿ ಆಪ್ಷನ್ ಈ ಪ್ರಶ್ನೆಗೆ A, C and D ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ 1 A, C and D ಸರಿಯಾದ ಉತ್ತರ ಆಗುತ್ತೆ. ಅಹೋಮರು ಶಸ್ತ್ರಾಸ್ತ್ರಗಳನ್ನ ಬಳಸ್ತಾರೆ, ಬಲವಂತದ ಕಾರ್ಮಿಕರ ಮೇಲೆ ಅವಲಂಬಿತವಾಗಿರ್ತಾರೆ, ಮತ್ತೆ ಮುಘಲರನ್ನ ಸೋಲಿಸ್ತಾರೆ. ಇದು ಅವರ ಒಂದು ರಾಜ್ಯದ ಶಕ್ತಿಯನ್ನು ತೋರಿಸುತ್ತೆ ಅಂತ. ಓಕೆ, ನೆಕ್ಸ್ಟ್ 70ನೇ ಒಂದು ಪ್ರಶ್ನೆ, ಇದು ಅಸರ್ಷನ್ ಅಂಡ್ ರೀಸನ್. ದೋಸ್ ಹೂ oppressed do not always rise up in rebellion, they do so only at times. Reason, in 1859 the Indigo riots felt that they had the support of the local zamindars against the planters ಅಂತ ಇದೆ. ಸೊ
ಹಿಂಸೆಗೆ ಒಳಗಾದವರು ಯಾವಾಗಲೂ ಬಂಡೆತ್ತೋದಿಲ್ಲ, ಕೆಲವೊಂದ್ಸಲ ಮಾತ್ರ ಬಂಡೆತ್ತಾರೆ ಅಂತ, ಬಂಡಾಯ ಹೇಳ್ತಾರೆ ಅಂತದ್ದು ಆ್ಯಕ್ಚುಲಿ. ಕಾರಣ 1859ರಲ್ಲಿ ನೀಲಿ ರೈತರು ಸ್ಥಳೀಯ ಜಮೀನ್ದಾರರು ತಮ್ಮ ಬೆಂಬಲದಲ್ಲಿದ್ದಾರೆ ಅಂತ ಭಾವಿಸಿದ್ರು ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 3ನ್ನ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳ್ಬೋದು. ಅಸರ್ಷನ್ ಆ್ಯಂಡ್ ರೀಸನ್ಸ್ ಆ್ಯಂಡ್ ಕನ್ಕ್ಲೂಷನ್ ಆರ್ ವ್ಯಾಲಿಡ್ ಅಂತ. ಸಾರಿ, ನಾನು ಕನ್ಕ್ಲೂಷನ್ನೇ ಓದಿಲ್ಲ. ಕನ್ಕ್ಲೂಷನ್ ಏನಿದೆ, ವುಮೆನ್ ಟರ್ನ್ಡ್ ಅಪ್ ಟು ಫೈಟ್ ವಿತ್ ಪಾಟ್ಸ್, ಪ್ಯಾನ್ಸ್ ಆ್ಯಂಡ್ ಕಿಚನ್ ಇಂಪ್ಲಿಮೆಂಟ್ಸ್ ಅಂತ. ಅಂದರೆ ಮಹಿಳೆಯರು ಪಾತ್ರೆಗಳು, ಬಾಣಲೆ ಮತ್ತೆ ಅಡುಗೆ ಸಾಮಗ್ರಿಗಳೊಂದಿಗೆ ಹೋರಾಟಕ್ಕೆ ಬರ್ತಾರೆ ಅಂತ. ಈ 3 ಹೇಳಿಕೆಗಳೇನಿದಾವಲ್ಲ ಕರೆಕ್ಟ್ ಆಗಿದೆ. ಸೊ ರೈತರು ಹೇಳುವಂತಹ ಮಾಡುವಂತಹ ಒಂದು ಬಂಡಾಯ ಯಾವಾಗಲೂ ನಡೆಯೋದಿಲ್ಲ. ಆದರೆ 1859ರಲ್ಲಿ ಜಮೀನ್ದಾರರ ಬೆಂಬಲದಿಂದ ಅವರು ಬಂಡಾಯ ಹೇಳ್ತಾರೆ. ಮಹಿಳೆಯರು ಸಹ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಸೊ ಹಾಗಾಗಿ ಅಸರ್ಷನ್, ರೀಸನ್ ಅಂಡ್ ಕನ್ಕ್ಲೂಷನ್ 3 ಕೂಡ ಇಲ್ಲಿ ಸರಿಯಾಗಿದ್ವು ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತು ನಡೆದಂತಹ ಒಂದು ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನದ ಒಂದು ಕೀ ಆನ್ಸರ್ಸ್ ಆ್ಯಂಡ್ ಮಾಡೆಲ್ ಪೇಪರ್ ನಾಳೆ ಎಕ್ಸಾಮ್ ಬರೆಯೋರಿಗೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.